ಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್. ಸರ್ಕಾರದ ವತಿಯಿಂದ 11 ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ಅಧಿಕೃತವಾಗಿ ತಿಳಿಸಿದ್ದಾರೆ. ಹೌದು, ಈ ನಡುವೆ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಇದು ಕ್ಯಾನ್ಸಲ್ ಆಗುತ್ತಾ ಅಂತ ಒಂದಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಕಳೆದ 3 ತಿಂಗಳಿಂದ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅನ್ನೋ ಕೊರಗು ಬಹಳಷ್ಟು ಜನಕ್ಕೆ ಇತ್ತು ಮತ್ತು ಇದೊಂದು ಯಕ್ಷ ಪ್ರಶ್ನೆ ಆಗಿತ್ತು. ಇದು ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ವಾ ಅಂತ. ಯಾಕಂದರೆ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದುಕೊಂಡಷ್ಟು ಬಹುಮತ ಪಡೆದೇ ಇದ್ದಿದ್ದ ಕಾರಣ ಮೇ 5ನೇ ತಾರೀಕು ಕೊನೆಯ ಬಾರಿ ಗೃಹಲಕ್ಷ್ಮಿ ಅಮೌಂಟ್ನ ಹಾಕಿತ್ತು. ಅದಾದ ನಂತರ 2ನೇ ತಿಂಗಳು ಅಂದರೆ ಜೂನ್ ಮತ್ತು ಜುಲೈ ತಿಂಗಳು ಬಂದರೂ ಕೂಡ ಅಮೌಂಟ್ ಇನ್ನೂ ಕ್ರೆಡಿಟ್ ಮಾಡಿರಲಿಲ್ಲ. ಹಾಗಾಗಿ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋದು ಒಂದು ದೊಡ್ಡ ಗೊಂದಲ ಆಗಿ ಉಳ್ಕೊಂಡಿತ್ತು. ಈಗ ಕೊನೆಯದಾಗಿ ಅಂದರೆ ಅಧಿಕೃತವಾಗಿ ನಮ್ಮ ಸರ್ಕಾರದ ವತಿಯಿಂದ ಗೃಹಲಕ್ಷ್ಮಿ ಅಮೌಂಟ್ನ ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ಗೃಹಲಕ್ಷ್ಮಿ ಅಮೌಂಟ್ನ ಕೊಡ್ತೀವಿ ಅಂತ ಕೂಡ ಕನ್ಫರ್ಮ್ ಆಗಿ ತಿಳಿಸಿದ್ದಾರೆ. ಮೊನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ತಿಳಿಸಿದ್ದಾರೆ. ಇದಕ್ಕೆ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗಿದೆ. SC/STಗೆ ಮೀಸಲಿಟ್ಟಿದ್ದಂತಹ ಅವರ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಂತಹ ಹಣದಲ್ಲಿ 14,000 ಕೋಟಿನ ನಾವು ತಗೊತಾ ಇದ್ದೀವಿ. ಅದನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಮಾಡ್ತೀವಿ. ಇನ್ನು 2 ದಿನಗಳಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ. ಸೊ ಫೈನಲಿ ಮತ್ತೊಮ್ಮೆ ವಾರ್ತಾ ಮತ್ತು ಪ್ರಸಾರ ಕಲ್ಯಾಣ ಇಲಾಖೆಯಿಂದ ಟ್ವಿಟರ್ನಲ್ಲಿ ಅವರು ಕೂಡ ಅಧಿಕೃತವಾದ ಮಾಹಿತಿಯನ್ನು ನೀಡಿದ್ದಾರೆ. ಏನಪ್ಪ ಮಾಹಿತಿ ನೀಡ್ತಿದ್ದಾರೆ ಅಂದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಿಂದಾಗಿ ಜೂನ್ ತಿಂಗಳ ಹಣ ಕೊಡೋದು ಸ್ವಲ್ಪ ತಡ ಆಯಿತು. ಅದನ್ನು ಇನ್ನು 2 ದಿನಗಳಲ್ಲಿ ನಾವು ನಿಮಗೆ ಕ್ರೆಡಿಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಜುಲೈ ತಿಂಗಳದ ಅಮೌಂಟ್ ಏನಿದೆ ಅದು ಜುಲೈ ತಿಂಗಳ 15ನೇ ತಾರೀಕು ಒಳಗಡೆ ಪಾವತಿ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆಯರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಇನ್ನು 2 ದಿನಗಳಲ್ಲಿ ನಿಮಗೆ ಜೂನ್ ತಿಂಗಳ ಹಣ ಬರುತ್ತೆ. ಇನ್ನು 15ನೇ ತಾರೀಕು ಒಳಗಡೆ ಅಥವಾ 15ನೇ ತಾರೀಕು ನಂತರ ನಿಮಗೆ ಇನ್ನು 2,000 ಅಮೌಂಟು ಜುಲೈ ಮಂತದ್ದು ಬರುತ್ತೆ. ಟೋಟಲ್ ಆಗಿ ನಿಮಗೆ 4,000 ಅಮೌಂಟು ಇದೇ ತಿಂಗಳಲ್ಲಿ ಇನ್ನು 5-6 ದಿನಗಳ ಒಳಗೆ ನಿಮಗೆ ಬರಬಹುದು ಅಂತ ಅಂದಾಜಿಸಲಾಗಿದೆ. ಅಂದರೆ ಎಲ್ರಿಗೂ ಒಂದೇ ದಿನ ಬರೋದಿಲ್ಲ. 1,23,00,000ಕ್ಕಿಂತ ಹೆಚ್ಚಿನ ಜನ ಫಲಾನುಭವಿಗಳಿರೋದ್ರಿಂದ ಎಲ್ರಿಗೂ ಒಂದೇ ದಿನ ಕ್ರೆಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಫಸ್ಟ್ ದಿನದಲ್ಲಿ ಒಂದಷ್ಟು ಲಕ್ಷ ಮಂದಿಗೆ ಅಮೌಂಟ್ ಬಂದರೆ 2ನೇ ದಿನದಲ್ಲಿ ಒಂದಷ್ಟು ಲಕ್ಷ ಮಂದಿಗೆ ಅಮೌಂಟ್ ಬರುತ್ತೆ. ಹೀಗೆ ಸ್ವಲ್ಪ ದಿನಗಳ ಅಂದರೆ ಒಂದು ವಾರಗಳಲ್ಲಿ ಎಲ್ಲನೂ ಕೂಡ ಅಮೌಂಟು ಕ್ರೆಡಿಟ್ ಆಗಿಬಿಡುತ್ತೆ. ಒಟ್ಟಾರೆಯಾಗಿ ಜುಲೈ ತಿಂಗಳಲ್ಲಿ ನೀವು 4,000 ಗೃಹಲಕ್ಷ್ಮಿ ಅಮೌಂಟ್ನ ಪಡಿಬಹುದು. ಇದು ಇವತ್ತಿನ ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.